ವಾಚ್ ಕಲೆಕ್ಷನಲ್ಲಿ ತುಂಬಾ ಕಾಸ್ಟ್ಲಿಯೆಸ್ಟ್ ವಾಚ್ ಯಾವುದು ಅಂತಂದರೆ ಈ ವಾಚು 50,000 ರೂಪಾಯಿವರೆಗೂ ಆಗುತ್ತೆ. ರೋಲೆಕ್ಸ್ದು ಪೌಚ್ ಕೊಟ್ಟವ್ರೆ, ಮತ್ತು ರೋಲೆಕ್ಸ್ ಕಾರ್ಡು 15,000 ಮಿನಿಮಮ್ ಆಗೇ ಆಗುತ್ತೆ ಇದಕ್ಕೆ. ನನ್ನ ಫೇವ್ರೇಟ್ ವಾಚ್ ಇದೇನೆ, ಬೆಲ್ಟು ದೊಡ್ಡಕ್ಕೆ. ಕಾಸ್ಟ್ಲಿ ವಾಚ್ ಕಲೆಕ್ಷನ್ ನೋಡಿ ಹೇಗೈತೆ ಅಂತ. ರೋಲೆಕ್ಸ್ ವಾಚ್ ಆಯ್ತಾ ಇಲ್ವಾ ನನ್ನ ಹತ್ರ? ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನನ್ನ ಹತ್ರ ಇರೋ ವಾಚ್ ಕಲೆಕ್ಷನ್ನ ತೋರಿಸೋಣ ಅಂತ ಒಂದು ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ಫಸ್ಟ್ ರ್ಯಾಕ್ ಇದೆ. ರೋಲೆಕ್ಸ್ ವಾಚ್ ಇದೆಯಾ ಇಲ್ವಾ ತೋರಿಸ್ತೀನಿ. ವಾಚ್ ಸ್ಟಾರು, ಫಾಸಿಲ್ದು, ಇದು ಫಾಸಿಲ್ದು. ಸೊ ಯಾವ್ಯಾವ ವಾಚ್ ಐತೆ ನಿಮಗೆ ತೋರಿಸ್ತೀನಿ ರೀ ಗೈಸ್. ಇವಾಗ ನನ್ನ ಹತ್ರ ಇರೋ ವಾಚ್ ಕಲೆಕ್ಷನ್ನ ತೋರಿಸಿ ಅದ್ರ ಪ್ರೈಸ್ನ ರಿವೀಲ್ ಮಾಡಿ ನಮ್ಮ ಅಮ್ಮನ ರಿಯಾಕ್ಷನ್ ತೊಗೋತೀನಿ. ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ಇದೆಷ್ಟು ಕಾಸ್ಟ್ಲಿ ವಾಚ್ಗಳು ಅಂತ. ಇವತ್ತು ಹೇಳ್ತೀನಿ. ಇಲ್ಲೇ ಭೀಮ ಮಲಗಿದ್ದಾನೆ ನೋಡಿ, ಕಾಲು ಹಾಕ್ತಾವನೆ, ಕಾಲು ಹಾಕ್ತಾವನೆ ನನ್ನ ಮಾತಾಡ್ಸು ಅಂತ. ಇವಾಗ ಕಲರ್ ನೋಡಿ, ಇವಾಗ ಹೆಂಗಾಗೈತೆ, ಚೆನ್ನಾಗಿ ಕಾಣ್ತಾವನೆ. ಕಲರ್ ಹಾಕಿದ್ವಲ್ಲ ಮೆಹಂದಿ. ಬನ್ನಿ ಇವಾಗ ವಾಚು ರಿವೀಲ್ ಮಾಡ್ತೀನಿ. ಒಂದೊಂದೇ ಪ್ರೈಸ್ನ ರಿವೀಲ್ ಮಾಡ್ತೀನಿ, ನಿಮಗೂ ರಿವೀಲ್ ಮಾಡ್ತೀನಿ, ನಮ್ಮ ಅಮ್ಮನಿಗೂ ರಿವೀಲ್ ಮಾಡ್ತೀನಿ. ಗೈಸ್, ಇದು ರೋಲೆಕ್ಸ್ ವಾಚು ಅಂತ ಅನ್ಕೋಬಿಡಿ. ರೋಲೆಕ್ಸ್ ಬಾಕ್ಸ್ ಅಷ್ಟೇ ಇಟ್ಟಿರೋದು, ರೋಲೆಕ್ಸ್ ವಾಚ್ ಅಲ್ಲ ಇದು. ಈ ರೋಲೆಕ್ಸ್ ವಾಚು ಫಸ್ಟ್ ಕಾಪಿದು ಯಾರೋ ಕಳಿಸಿದ್ರು, ಅದಕ್ಕೆ ಬಾಕ್ಸ್ ಮಾತ್ರ ಇಟ್ಟಿದ್ದೀನಿ ಅಷ್ಟೇ. ರೋಲೆಕ್ಸ್ ವಾಚ್ ಇಲ್ಲ ನನ್ನ ಹತ್ರ ಒರಿಜಿನಲ್ಲು. ಇದು ಇವಾಗ ಒಂದೊಂದೇ ವಾಚ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಫಸ್ಟು ನನ್ನ ಹತ್ರ ಯಾವ ವಾಚ್ ಇತ್ತು ಅಂದರೆ ಫಾಸ್ಟ್ ಟ್ರ್ಯಾಕ್ ವಾಚ್ ಇತ್ತು. ಆ ವಾಚು ಒಳಗಡೆ ಇಲ್ಲ, ಈಗ ಬೆಂಗಳೂರಲ್ಲಿ ಬಿಟ್ಬಿಟ್ಟಿದ್ದೀನಿ ಅದನ್ನು. ಸೊ ಅದನ್ನು ತೋರ್ಸೋಕ್ಕಾಗಲ್ಲ ನಿಮಗೆ, ಬರೀ ಬಾಕ್ಸ್ ಮಾತ್ರ ತೋರಿಸ್ದೆ. ನನ್ನ ಹತ್ರ ಇರೋ ಕಾಸ್ಟ್ಲಿ ವಾಚ್ಗಳಿವು. ಹತ್ರ ಈ 3 ವಾಚ್ಗೆ 50,000 ರೂಪಾಯಿವರೆಗೂ ಆಗುತ್ತೆ. ಫಾಸಿಲ್ ವಾಚ್ ಐತೆ ನಮ್ಮ ಹತ್ರ, ಫಾಸ್ಟ್ ಟ್ರ್ಯಾಕ್ ವಾಚ್ ಐತೆ, ಡೀಸೆಲ್ ವಾಚು. ಎಲ್ಲದೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಪ್ರೈಸ್ ಹೇಳೋಕ್ಕಿಂತ ಮುಂಚೆ ಇಲ್ಲೊಂದು ನನಗೆ ಮಿಂತ್ರಾದಲ್ಲೊಂದು ಕಮ್ಮಿ ರೂಪಾಯಿದು ವಾಚ್ ತೊಗೊಂಡಿದ್ದೆ, ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಒಂದು 500 ರುಪೀಸು 300 ರುಪೀಸು ಅಷ್ಟೇ. ಇದು ವಾಚು ಏನೋ ಡಿಫ್ರೆಂಟಾಗಿತ್ತು ಅಂತ ತೊಗೊಂಡಿದ್ದೀನಿ. ಹೆಂಗಾಯ್ತು ನೋಡೋಣ ಇರಿ, ಅನ್ಬಾಕ್ಸ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಕಾಸ್ಟ್ಲಿ ವಾಚ್ ಫಸ್ಟು ಕಮ್ಮಿ ಪ್ರೈಸಿಂದ ಹೋಗೋಣ. ಸೊ ವಾಚು ಬಾಕ್ಸ್ ಏನಿಲ್ಲ, ಖಾಲಿ ಬಾಕ್ಸು. ಅದ್ರ ಜೊತೆಗೆ ಥರ್ಮಾಕೋಲ್ ಥರ ಹಾಕ್ಬಿಟ್ಟು ಕೊಟ್ಟವ್ರೆ. ತೆಗಿಯೋಣ ಇದನ್ನು. ಫುಲ್ ಪ್ಯಾಕ್ ಮಾಡವ್ರೆ. ಪ್ಯಾಕ್ನ ತೆಗಿತೀನಿ. ಗೈಸ್, ಇದು ಯಾವುದೇ ಪ್ರಮೋಷನ್ ಏನಲ್ಲ, ಸುಮ್ಮನೆ ಅನ್ಬಾಕ್ಸ್ ಮಾಡಿಸಿ ತೋರಿಸ್ತಿರೋದಷ್ಟೇ ನಿಮಗೆ. ವಾಚ್ ನೋಡಿ ಡಿಫ್ರೆಂಟಾಗೈತೆ ನೋಡಿ, ಹೆಂಗೈತೆ ಕ್ರೇಜಿ ವಾಚ್. ಈ ವಾಚು ನಾನು ತಗೊಂಡು ಆಲ್ರೆಡಿ 1 ತಿಂಗಳು ಮೇಲಾಗಿತ್ತು. ತೆಗ್ದೇ ಇರಲಿಲ್ಲ, ಅದನ್ನ ಹಂಗೆ ಇಟ್ಬಿಟ್ಟಿದ್ದೆ. ಇವತ್ತು ಸ್ವಲ್ಪ ಟೈಮ್ ಸಿಕ್ತಲ್ಲ, ತೆಗೆದ್ಬಿಟ್ಟು ನಿಮಗೂ ತೋರಿಸೋಣ, ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ತೆಗೆದೆ. ವಾಚ್ ರನ್ನಿಂಗಲ್ಲಿ ಐತೆ. ವಾಚ್ ನೋಡಿ ಕ್ಲೋಸಪ್ಪಲ್ಲಿ ಹೆಂಗೈತೆ ಅಂತ. ಬೆಲ್ಟು ದೊಡ್ಡಕ್ಕೆ, ಹೆವಿ ದೊಡ್ಡ ಐತೆ ಬೆಲ್ಟು. ವಾಚ್ ಮೂವ್ ಆಗ್ತಿದೆ. ಇಲ್ಲಿ ಡೇಟು ಮತ್ತು ಯಾವ ಡೇ ಅಂತ ಕೂಡ ತೋರಿಸುತ್ತೆ ಇಲ್ಲಿ ಡೇಟು. ಬಟ್ ಅದು ನಿಲ್ಲಿಸ್ಬೇಕು ಅನಿಸುತ್ತೆ ಮೂವ್ ಮಾಡಿ. ಹಾಕೊಂಡು ನೋಡೋಣ ಇರಿ ಹೆಂಗೆ ಕಾಣಿಸುತ್ತೆ ಅಂತ. ವಾಚ್ ಹಾಕೊಳ್ಳೋಣ ಇರಿ. ಕರೆಕ್ಟಾಗೈತೆ ಗೈಸ್. ಕಮ್ಮಿ ಪ್ರೈಸ್ ಅಂತ ಅನ್ಸೋದೇ ಇಲ್ಲ ಈ ವಾಚು. ಯಾರು ನೋಡಿದವ್ರು ಏನು ಗುರು ಇದು ಹಿಂಗೈತೆ ವಾಚು ಅನಿಸುತ್ತೆ, ಆ ಥರ ಐತೆ. ಬಟ್ ತುಂಬ ಕಮ್ಮಿ ಪ್ರೈಸು. ಇವಾಗ ನನ್ನ ಪ್ರಕಾರ ಮಿಂತ್ರದಲ್ಲಿ 300 ರೂಪಾಯಿ 400 ರೂಪಾಯಿ ಅಷ್ಟೇ ಅನ್ಸುತ್ತೆ ಇದು. ಈ ವಾಚ್ಗಳು, ಈ ವಾಚಿನ ಪ್ರೈಸ್ಗೆ ಇದನ್ನು ಒಂದು 10-15 ತೊಗೋಬೋದು, ಅಷ್ಟಾಯ್ತು. ಸೊ ಇವಾಗ ಈ 10-15 ಹಾಕಿ ಇನ್ನೂ ಜಾಸ್ತಿನೇ ತೊಗೋಬೋದು. ಬೇಜಾನ್ ತೊಗೋಬೋದು ಗೈಸ್, ಲೆಕ್ಕ ಹಾಕಿದ್ರೆ. ಈ ವಾಚ್ ಹೆಂಗೈತೆ ಕಮೆಂಟ್ ಮಾಡಿ. ಚೀಪೆಸ್ಟ್ ವಾಚ್ ಇದು. ಇವಾಗ ಕಾಸ್ಟ್ಲಿಯೆಸ್ಟ್ ವಾಚ್ಗಳನ್ನ ತೋರಿಸ್ತೀನಿ ನಿಮಗೆ. ಇದನ್ನು ತೆಗೆದ್ಬಿಟ್ಟು ಹೆಂಗೈತೆ ಅಮ್ಮ ಈ ವಾಚು? ಇವಾಗ ನೆಕ್ಸ್ಟ್ ವಾಚ್ಗೆ ಹೋಗೋಣ ಇರಿ. ಇದನ್ನು ಕಳೆಯೋಣ. ನೆಕ್ಸ್ಟು ಅಂದರೆ ಕಮ್ಮಿ ಪ್ರೈಸಿಂದ ಹೋಗೋಣ. ಕೊನೆಯಲ್ಲಿ ಕಾಸ್ಟ್ಲಿಯೆಸ್ಟ್ ವಾಚ್ ಯಾವುದು ಅಂತ ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೂ ಕಮ್ಮಿ ಪ್ರೈಸಿಂದ ನೋಡ್ಕೋಗೋಣ. ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ರೀ. ಸೊ ನೆಕ್ಸ್ಟ್ ಇವಾಗ ಫಾಸಿಲ್ ವಾಚು. ಇದು ಹತ್ರ 10,000 ಆಗುತ್ತೆ ನಿಮಗೆ. 10,000 to 15 ಅಂದ್ಕೊಳ್ಳಿ. 10,000 to 15,000 ಫಾಸಿಲ್ ವಾಚ್ ಇದು. ನೋಡಿ ಹೆಂಗೈತೆ ಅಂತ, ಸಿಲ್ವರ್ದು. ಸೊ ಒಳಗಡೆ ನಿಮಗೆ ಇವು ಕೂಡ ಮೂವ್ ಆಗುತ್ತೆ. ಒಳಗಡೆ ಆಯ್ತಲ್ಲ, ಡೇಟ್ನ ತೋರಿಸುತ್ತೆ. ಇನ್ನೊಂದು ಮೂವ್ ಮಾಡಿದ್ರೆ ಸೆಕೆಂಡ್ಸ್ ಕೂಡ ಓಡುತ್ತೆ, ಆಗುತ್ತೆ. ಸೊ ಈ ವಾಚ್ ಪ್ರೈಸ್ ಬಂದು 10,000 ರೂಪಾಯಿ. ಹತ್ರ 15,000 ರೂಪಾಯಿ ಆಗುತ್ತೆ ಇದು. 15,000 ಅಂತ ಅಂದ್ಕೊಳ್ಳಿ. ಇದು ಆಫರ್ ಏನಾದ್ರು ಇದ್ದರೆ 10,000ಗೆ ಸಿಗ್ಬೋದು ಫಾಸಿಲ್ ವಾಚ್.
ತುಂಬ ಪ್ಲೇನ್ ಆ್ಯಂಡ್ ಸಿಂಪಲ್ ಆಗೈತಿ ಈ ವಾಚು. ಈ ವಾಚ್ ಹೆಂಗೆ ಕಾಣಿಸುತ್ತೆ ಹೇಳಿ, ಕಮೆಂಟ್ ಮಾಡಿ. ಹೆಂಗೈತೆ ಈ ವಾಚ್ನ ಆಲ್ಮೋಸ್ಟ್ ನಮ್ಮ ಅಪ್ಪ ಯೂಸ್ ಮಾಡ್ತಾರೆ ಜಾಸ್ತಿ ನನಗಿಂತ. ಸೊ ಇದು ಒಂದು ವಾಚ್. ಹೆಂಗೈತೆ ಅಮ್ಮ ಇದು? ಕೊಡ್ಬೋದಾ ಇದಕ್ಕೆ 10,000? ಹ್ಞೂ ಅಂತವ್ರೆ. ಆಫ್ ಮಾಡಿದ್ರೆ ಕ್ಯಾಮ್ರಾ ಬೈತಾರೆ ಇದಕ್ಕೆ ಯಾಕೆ 10,000 ಅಂತ. ಇದಕ್ಕೆ ಅಂತಂದರೆ ಜಾಸ್ತಿ ದುಡ್ಡು. ಇದು ಕಂಪ್ನಿ ಫಾಸಿಲ್ ಕಂಪ್ನಿ, ತುಂಬಾ ಒಳ್ಳೆ ಕಂಪ್ನಿ. ಅದಕ್ಕೆ 15,000 ಅಂತ ಅಂದ್ಕೊಳ್ಳಿ. ಆಫರ್ ಆದರೆ 10,000. ಫಾಸಿಲ್ ಕಂಪ್ನಿಗೆ ಇದು ಪ್ರೈಸು. ಸೊ ನೆಕ್ಸ್ಟ್ ವಾಚ್ಗೆ ಹೋಗೋಣ ಇವಾಗ. ಇದನ್ನು ಕಳೀತೀನಿ ರೀ. ನೆಕ್ಸ್ಟ್ ವಾಚ್ ಪ್ರೈಸು ಗೈಸ್, ಇದು ಕೂಡ ಫಾಸಿಲ್ ವಾಚೇ, ಬಟ್ ಇದು ಅದಕ್ಕಿಂತ ತುಂಬ ಡಿಫ್ರೆಂಟಾಗೈತಿ ಈ ವಾಚು. ಯಾಕಂತ ಅಂದರೆ ಇಲ್ಲಿ ನೋಡಿ ಏನು ಕ್ರೇಜಿಯಾಗಿ ಕಾಣಿಸುತ್ತೆ ನೋಡಿ. ಈ ವಾಚು ಗ್ರೀನ್ ಕಲರ್ ಐತೆ ಒಳಗಡೆ. ಒಂದು ಸ್ವಲ್ಪ ಸ್ಕ್ರ್ಯಾಚ್ ಮಾಡ್ಕೊಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಒರಿಜಿನಲ್ ಫಾಸಿಲ್ ವಾಚ್ ಇದು. ಇದಕ್ಕೆ 15,000 ಮಿನಿಮಮ್ ಆಗೇ ಆಗುತ್ತೆ ಇದಕ್ಕೆ ಈ ವಾಚ್ಗೆ. ಮತ್ತು ಒಳಗಡೆ ನಾವು ಇಲ್ಲಿ ನೋಡಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಎಲ್ಲ ತೋರಿಸುತ್ತೆ ಇದರಲ್ಲಿ. ಅದನ್ನು ಕೂಡ ಮೂವ್ ಮಾಡಿ ಸೆಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ಡೇಟ್ನು ಕೂಡ ಸೆಟ್ ಮಾಡ್ಕೋಬೋದು. ಮತ್ತು ಇಲ್ಲಿ 24 hours ಟೈಮಿಂಗ್ ತೋರಿಸುತ್ತೆ. ಮತ್ತು ಈ ವಾಚ್ ಲುಕ್ ತುಂಬಾ ಕ್ರೇಜಿಯಾಗೈತೆ. ನೀವು ಯಾವುದೇ ಬಟ್ಟೆ ಹಾಕ್ಕೊಂಡ್ರು ತುಂಬ ಎತ್ತು ಕಾಣಿಸುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಹೆಂಗೈತೆ ಅಮ್ಮ ಇದು ಈ ವಾಚು? ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಎಲ್ಲದಕ್ಕೂ ಚೆನ್ನಾಗೈತೆ ಅಂತಾರೆ ನಮ್ಮಮ್ಮ. 15,000 ಇದು ಗೈಸ್. ಇನ್ನೊಂದು ಕೊನೆಯಲ್ಲಿ ಹೇಳ್ತೀನಿ ಪ್ರೈಸು. ನಾನು ಈಗ ಹೇಳ್ತಿರೋ ಪ್ರೈಸಲ್ಲೇ ಇಂಡಿಯನ್ ಪ್ರೈಸು, ಬಟ್ ಆದರೆ ನಾನು ಬೇರೆ ಕಂಟ್ರಿಯಿಂದ ತರಿಸ್ಕೊಂಡಿರೋದು. ಯಾವ ಕಂಟ್ರಿ ಅಂತಲೂ ಹೇಳ್ತೀನಿ, ಮತ್ತು ನಾನು ಪರ್ಚೇಸ್ ಮಾಡಿದಾಗ ಎಷ್ಟು ದುಡ್ಡು ಆಯಿತು ಅಂತಲೂ ಕೂಡ ಹೇಳ್ತೀನಿ. ನೋಡಿ ಈ ವಾಚ್ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಫಾಸಿಲ್ ವಾಚು ನೋಡಿ. ಈ ವಾಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಹಾಕ್ಕೊಂಡ್ರೆ. ಸಾಕಾಗೈತೆ. ನಂಗೆ ಜಾಸ್ತಿ ಸೆಕೆಂಡು ಇಷ್ಟ ಆಗಿದ್ದಿದ್ದೇನೆ ನನ್ನ ಕಲೆಕ್ಷನಲ್ಲಿ ಇಷ್ಟ ಇರೋದು. ಫಸ್ಟು ಯಾವುದು ಅಂತ ಹೇಳ್ತೀನಿ. ನನ್ನ ವಾಚ್ ಕಲೆಕ್ಷನಲ್ಲೇ ಕಾಸ್ಟ್ಲಿಯೆಸ್ಟ್ ವಾಚು ಮತ್ತು ನನಗೆ ತುಂಬಾ ಇಷ್ಟ ಇರೋ ವಾಚ್ ಯಾವುದು ಅಂತ ಇವಾಗ ನಿಮಗೆ ತೋರಿಸ್ತೀನಿ ಗೈಸ್. ನನ್ನ ವಾಚ್ ಕಲೆಕ್ಷನಲ್ಲಿ ತುಂಬಾ ಕಾಸ್ಟ್ಲಿಯೆಸ್ಟ್ ವಾಚ್ ಯಾವುದು ಅಂತಂದರೆ ಈ ವಾಚು, ಬ್ಲ್ಯಾಕ್ ಕಲರ್ ವಾಚು. ತೋರಿಸ್ತೀನಿ ರೀ ನಿಮಗೆ. ಏನಾಗಿಲ್ಲ ಬಿಡು. ಸೊ ಈ ವಾಚು ಒರಿಜಿನಲ್ ಡೀಸೆಲ್ ವಾಚು. ಈ ವಾಚ್ಗೆ ಹತ್ರ 28,000, 25,000 ಕಮ್ಮಿಗಂತೂ ಸಿಗಲ್ಲ ಅಂತ ಅಂದ್ಕೊಳ್ಳಿ ನೀವು. ಸೊ ಈ ವಾಚು ಡೀಸೆಲ್ ವಾಚು. ತುಂಬಾ ಬ್ಲ್ಯಾಕು, ಫುಲ್ ಬ್ಲ್ಯಾಕ್ ಬೆಲ್ಟ್ ಬರುತ್ತೆ. ಮತ್ತು ಈ ಗ್ಲಾಸ್ ಏನಂತ ಅಂದರೆ ಕಲರ್ ಚೇಂಜ್ ಆಗುತ್ತೆ. ಇರಿ ನಿಮಗೆ ಲೈಟ್ ಫ್ಲ್ಯಾಶ್ ಆಫ್ ಮಾಡಿ ತೋರಿಸಿರ್ತೀನಿ. ನಾವು ಬೆಳಕಲ್ಲಿ ಇಟ್ಟಾಗ ಬ್ಲೂ ಕಲರ್ ಬರುತ್ತೆ ಈ ಗ್ಲಾಸ್ ಕಲರು. ಈಗ ನೋಡಿ ಫ್ಲ್ಯಾಶ್ನ ಆಫ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇವಾಗ ಬ್ಲೂ ಕಲರ್ ಚೇಂಜ್ ಆಗ್ತಾಯಿತ್ತು ನೋಡಿ ಕಲರ್ ಇದು. ಸೊ ನಾವು ಹೊರಗಡೆ ಇದ್ದಾಗ ಒಂದು ಕಡೆಯಿಂದ ಒಬ್ರಿಗೆ ಬ್ಲೂ ಕಲರ್ ಕಾಣಿಸಿದ್ರೆ ಇನ್ನೊಬ್ರಿಗೆ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ಮತ್ತು ತುಂಬ ಕ್ರೇಜಿಯಾಗೈತಿ. ವಾಚ್ ಒಳಗಡೆ ಏನೇನೈತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ರೀ. ಈ ಕಡೆ ಸೈಡ್ 4 ಅಂತ ಇದೆಯಲ್ಲ, ಅದು ಡೇಟ್ನ ತೋರಿಸುತ್ತೆ. ಇಲ್ಲಿ ಡೀಸೆಲ್ ಅಂತ ಬರೆದಿದ್ದಾರೆ ನೋಡಿ. ಮತ್ತು ಅದಾದಮೇಲೆ ಇನ್ನೊಂದು ಏನಂತ ಅಂದರೆ, ಇಲ್ಲಿ ನಾವು ಅಮ್ಮನ ಕೈ ಕೊಡ್ತೀನಿ ವಾಚ್ ಕ್ಯಾಮ್ರಾನ. ಸೊ ಇನ್ನೊಂದು ಈ ಒಳಗಡೆ ಕಾಣಿಸ್ತೈತೇನೆ ಅಮ್ಮ ಚೆನ್ನಾಗೆ. ಈಗ ನೋಡಿ ಇಲ್ಲಿ ಡೀಸೆಲ್ ವಾಚ್ ಅಂತ ಡೀಸೆಲ್ದು ಲೋಗೋ ಐತೆ. ಮತ್ತು ಇಲ್ಲಿ ನೋಡಿ ಸೈಡಲ್ಲೂ ಕೂಡ ಡೀಸೆಲ್ ಅಂತ ಬರೆದಿದ್ದಾರೆ. ಮತ್ತು ಹಿಂದೆಗಡೆ ಏನು ಬರೆದವ್ರೆ, ಹಿಂದೆಗಡೆದು ಮಾಮೂಲಿ ಡೀಸೆಲ್ದು ಏನೇನೋ ಬರೆದವ್ರೆ ಗೈಸ್. ಈ ವಾಚಲ್ಲಿ ಸೆಕೆಂಡ್ಸ್ ತೋರಿಸುತ್ತಲ್ಲ, ಅದನ್ನು ನಾವು ಆನ್ ಕೂಡ ಮಾಡ್ಕೋಬೋದು, ಆಫ್ ಕೂಡ ಮಾಡ್ಕೋಬೋದು. ಈ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೆಕೆಂಡ್ಸ್ದು ಮೂವ್ ಆಗ್ತಾಯಿತ್ತು ನೋಡಿ ಇವಾಗ ಮೇಲ್ಗಡೆ ಇದು. ಈ ಸೆಕೆಂಡ್ಸು ಮೂವ್ ಆಗುತ್ತೆ. ನಮ್ಗೆ ಬೇಕು ಅಂದರೆ ಆನ್ ಮಾಡ್ಕೋಬೋದು. ಈಗ ಆಫ್ ಮಾಡಿದ್ರೆ ಇನ್ನೊಂದು ಸಲ ಪ್ರೆಸ್ ಮಾಡ್ತೀನಿ ನೋಡಿ. ಇವಾಗ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ನೋಡಿ, ಅದು ರೊಟೇಟ್ ಆಗೋಲ್ಲ. ಈಗ ತಿರ್ಗಾ ಆನ್ ಮಾಡ್ತೀನಿ ನೋಡಿ, ರೊಟೇಟ್ ಆಗುತ್ತೆ. ಸೊ ಯಾವಾಗ ಬೇಕಾದ್ರೂ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಮತ್ತು ವಾಚು ಕೂಡ ತುಂಬ ಕ್ರೇಜಿಯಾಗಿ ಕಾಣಿಸುತ್ತೆ ನೋಡಿ ದೂರದಿಂದ. ಈ ಒಳಗಡೆ ಇದೆಯಲ್ಲ ಈ ಲೈನ್ಗಳು, ಅದು ಬೆಳಕು ಜಾಸ್ತಿ ಇದ್ದಾಗ ಯೆಲ್ಲೋ ಕಲರ್ ಕಾಣಿಸುತ್ತೆ, ಬೆಳಕಿಲ್ಲ ಅಂದಾಗ ವೈಟೇ ಕಾಣಿಸುತ್ತೆ.
ತುಂಬ ಕ್ರೇಜಿಯಾಗೈತೆ ಈ ಡೀಸೆಲ್ ವಾಚ್. ನನ್ನ ಫೇವ್ರೇಟ್ ವಾಚ್ ಇದೇನೆ. ಸೊ ಇವಾಗ ಹಾಕೊಂಡು ತೋರಿಸ್ತೀನಿ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಕೈಲಿ ಹಾಕೊಂಡ್ರಂತೂ ಇನ್ನೂ ಬಾಂಬಾಗಿ ಕಾಣಿಸುತ್ತೆ ನೋಡಿ ಹೆಂಗೈತೆ ನೋಡಿ. ಈ ವಾಚ್ಗೆ 25,000 ಡೀಸೆಲ್ ವಾಚ್ ಒರಿಜಿನಲ್. ಸೊ ಇಂಡಿಯಾದಲ್ಲಿ 25 ಆಗುತ್ತೆ ಅಂದ್ಕೊಳ್ಳಿ. ಬಟ್ ನಾನು ತರಿಸ್ಕೊಂಡಾಗ ಇದಕ್ಕೆ ನಾನು ಕೊಟ್ಟಿರೋದು 15,000 ಅಂತ ಅನಿಸುತ್ತೆ. 15,000 ಆಗಿತ್ತು ಅನಿಸುತ್ತೆ. ನಾವು US ಇಂದ ತರಿಸ್ಕೊಂಡಿರೋದು ನಾನು ನನ್ನ ಫ್ರೆಂಡ್ ಹತ್ರ. ನಾನು ಎಲ್ಲ ವಾಚು ಕೂಡ ಆಲ್ಮೋಸ್ಟ್ US ಇಂದನೇ ತರಿಸ್ಕೊಂಡಿರೋದು. ಈ ಡೀಸೆಲ್ ವಾಚು ಕೂಡ US ಇಂದ ತರಿಸಿರೋದು. ಮತ್ತು ಈ ಎರಡು ಫಾಸಿಲ್ ವಾಚು ಕೂಡ US ಇಂದ ತರಿಸಿರೋದು. ಇದು ಬಿಡಿ, ಇದು ಮಿಂತ್ರಾದಲ್ಲಿ ತೊಗೊಂಡಿರೋದು ಕಮ್ಮಿದು. ಈ ರೋಲೆಕ್ಸ್ ಬಾಕ್ಸ್ ಸುಮ್ಮನೆ ಇಟ್ಟಿರೋದು ಅಷ್ಟೇ. ರೋಲೆಕ್ಸ್ದು ಫಸ್ಟ್ ಕಾಪಿ ವಾಚ್ ಕೊಟ್ಟಿದ್ರು ನನಗೆ. ರೋಲೆಕ್ಸ್ ಬಾಕ್ಸಲ್ಲಿ ಏನೇನು ಕೊಟ್ಟಿರೋ ತೋರಿಸ್ತೀನಿ ರೀ ನಿಮಗೆ. ವಾಚ್ನ ಸೈಡ್ಗೆ ಇಟ್ಬಿಟ್ಟು ನೋಡಿ. ಇದು ಒರಿಜಿನಲ್ ರೋಲೆಕ್ಸ್ ಬಾಕ್ಸ್ ಥರನೇ ಮಾಡಿರ್ತಾರೆ ಇವರು. ಸೊ ಒಳಗಡೆ ನೋಡಿ ರೋಲೆಕ್ಸ್ದು ಪೌಚ್ ಕೊಟ್ಟವ್ರೆ ಮತ್ತು ರೋಲೆಕ್ಸ್ ಕಾರ್ಡು. ಸೇಮ್ ಒರಿಜಿನಲ್ ಏನೇನಿರುತ್ತೆ ಅದೇ ಥರ ಕೊಟ್ಟಿರ್ತಾರೆ ನೋಡಿ. ಫುಲ್ಲು ಒರಿಜಿನಲಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಕೊಡ್ತಾರೆ ನಮಗೆ. ಬಟ್ ಆದರೆ ಒರಿಜಿನಲ್ ಆಗಿರಲ್ಲ ಅಷ್ಟೇ. ಎಲ್ಲ ಇಟ್ಬಿಡೋಣ ಇರಿ ಒಳಗಡೆ. ಗೈಸ್, ನಿಮಗೆ ನನ್ನ ಹತ್ರ ಇರೋ ಕಾಸ್ಟ್ಲಿ ವಾಚ್ ಕಲೆಕ್ಷನ್ ಎಲ್ಲನೂ ತೋರಿಸಿದ್ದೀನಿ. ಕಾಸ್ಟ್ಲಿಯೆಸ್ಟ್ ವಾಚ್ ಇದೇನೆ. ಇದಕ್ಕೆ 25,000 ಆಗುತ್ತೆ ಡೀಸೆಲ್ ವಾಚು. ಇದು 15,000 17,000 ಆಗುತ್ತೆ. ಇದೂ ಕೂಡ 15,000 ಆಗುತ್ತೆ. ಇದು ಕಮ್ಮಿದು. ಮತ್ತು ಮಿಕ್ಕಿರೋದು ಈ ವಾಚ್ಗಳು. ನಮ್ಮ ಅಮ್ಮನ ಕೇಳೋಣ ರೀ, ನನ್ನ ಫೇವ್ರೇಟ್ ವಾಚ್ ಯಾವುದು ಅಂತಂದರೆ ಇದು ಬ್ಲ್ಯಾಕ್ ಕಲರ್ದು ಡೀಸೆಲ್ ವಾಚು. ನಮ್ಮ ಅಮ್ಮನಿಗೆ ಯಾವ್ದು ಇಷ್ಟ ಆಯಿತು ಕೇಳೋಣ. ಯಾವ್ದು ಇಷ್ಟನೇ ಅಮ್ಮ ನಿನಗೆ ಈ ವಾಚ್ಗಳಲ್ಲಿ? ಇದು ಚೆನ್ನಾಗಿ ಕಾಣಿಸ್ತದೆ, ರೈಟ್ ಜಾಸ್ತಿ, ಸಾಕಾಗಿತ್ತು ಅನಿಸ್ತದೆ. ಇದು ಡೀಸೆಲ್ ವಾಚು, ಇದು ಫಾಸಿಲ್ ವಾಚು. ಇದು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಐತೆ. ಯಾವುದು? ಇದು ಬ್ಲ್ಯಾಕು. ಇವು ಸಾಕಾಗಿತ್ತಲ್ವೇ ಅನಿಸ್ತು. ನಮ್ಮ ಅಮ್ಮನಿಗೆ ಜಾಸ್ತಿ ದುಡ್ಡು ಡೀಸೆಲ್ ವಾಚ್ ಅಂದ್ಬಿಟ್ಟು ಅದನ್ನ ಇಷ್ಟಪಡ್ತಿಲ್ಲ, ಇದೇ ಸಾಕಿತ್ತು ಅಂತಂತವ್ರು. ನಮ್ಮಮ್ಮ ಅದೇ ಇತ್ತಲ್ಲ ಇದು ಯಾಕೆ ಅಂತ ಕೇಳ್ತಾವ್ರು. ಗೈಸ್, ನೀವು ಕಮೆಂಟ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಈ ವಾಚ್ಗಳಲ್ಲಿ. ಯಾವುದು ನಿಮಗೆ ಫೇವ್ರೇಟ್ ಅಂತ ಕಮೆಂಟಲ್ಲಿ ಹೇಳಿ. ಸೊ ಮುಂದೆ ನಿಮಗೆ ಇನ್ನೂ ಒಂದಷ್ಟು ವಾಚ್ಗಳೇನಾದ್ರು ತೊಗೊಂಡ್ರೆ ನೆಕ್ಸ್ಟ್ ಟೈಮು ನಿಮಗೆ ತಿರ್ಗಾ ವಾಚ್ ಕಲೆಕ್ಷನ್ ವಿಡಿಯೋ ಮಾಡ್ತೀನಿ. ಅವಾಗ ಹೇಳು. ವಾಚ್ ಬೇಡ, ಚಿನ್ನ ತೆಗ್ದು ಮಾಡ್ಬೇಕು. ಚಿನ್ನ ತಗೊಂಡಿವಲ್ಲ, ಚಿನ್ನ ತಗೋ ಅಂತ ಹೇಳ್ತಾ ಇದ್ದೀನಿ. ಚಿನ್ನ ಎಲ್ಲಿ? 1 ಗ್ರಾಮ್ ಚಿನ್ನಕ್ಕೆ ಇದು ಬಂದ್ಬಿಡ್ತದಲ್ಲ ಈ ವಾಚು. ಇವಾಗೆಲ್ಲ ಬಾಕ್ಸ್ಗಳಿಗೆ ತಿರ್ಗಾ ಇಟ್ಬಿಡೋಣ. ಸೊ ನಿಮ್ಗೇನಾದರೂ ಈ ವಾಚ್ ಕಲೆಕ್ಷನ್ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೇಳಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ತಿರ್ಗಾ 5 ಗಂಟೆಗೆ ಸಿಗ್ತೀನಿ ನಾಳೆ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ. ಬಾಯ್.